ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡವರಿಂದ ಭೂಮಿ ಬಿಡಿಸಿಕೊಂಡು ಅದನ್ನು ನಿವೇಶನವಿಲ್ಲದ ಬಡ ಜನರಿಗೆ ಹಂಚುವುದು ಶಾಸಕನಾದ ನನ್ನ ಜವಾಬ್ದಾರಿಯಾಗಿದ್ದು, ಇದಕ್ಕಾಗಿ ಯಾರ ಬೆದರಿಕೆಗೂ ನಾನು ಹೆದರುವುದಿಲ್ಲ ಎಂದು ಶಾಸಕ ರವಿಕುಮಾರ್ ಗಣಿಗ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗಳಗೆರೆ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ರವಿಗೂಡು ಆಶ್ರಯ ಬಡಾವಣೆ ನಿರ್ಮಾಣ ಶಿಲಾನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಂಗಳಗೆರೆ ಗ್ರಾಮದ ನಿವೇಶನ ರಹಿತ ಬಡವರಿಗೆ ನಿವೇಶನ ನೀಡಬೇಕೆಂದು 24 ವರ್ಷಗಳ ಹಿಂದಿನಿಂದಲೂ ಹೋರಾಟ ನಡೆಯುತ್ತಿತ್ತು. ಆ ಹೋರಾಟಕ್ಕೆ ಇಂದು ಫಲ ಸಿಕ್ಕಿದೆ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಇಂದು 120 ಕುಟುಂಬಗಳಿಗೆ ಸೂರು ನೀಡುತ್ತಿರುವುದು ಸಂತೋಷ ತಂದಿದೆ. ಈ ಆಶಯ ಬಡಾವಣೆಯಲ್ಲಿ ರಸ್ತೆ, ಚರಂಡಿ ಮೊದಲಾದ ಮೂಲಭೂತ ಸೌಕರ್ಯಗಳಿಗೆ 50 ಲಕ್ಷ ರು ಹಣವನ್ನು ನನ್ನ ಅನುದಾನದಲ್ಲಿ ಬಿಡುಗಡೆ ಮಾಡಿದ್ದೇನೆ ಎಂದರು. ಸರ್ಕಾರಿ ಜಾಗ ಎಂದರೆ ಅದು ಎಲ್ಲ ಸಾರ್ವಜನಿಕರಿಗೂ ಸೇರಿದ್ದು. ಅದರಲ್ಲಿ ನಿವೇಶನ, ಮನೆ ನಿರ್ಮಾಣ, ವಿದ್ಯುಚ್ಛಕ್ತಿ ಕೇಂದ್ರ, ಸ್ಮಶಾನ ಸೇರಿದಂತೆ ಸಾರ್ವಜನಿಕರಿಗೆ ಕೆಲಸಗಳನ್ನು ಮಾಡಬೇಕು. ಆ ಕೆಲಸವನ್ನು ಮಾಡಬೇಕಾದ್ದು ಶಾಸಕರ ಕರ್ತವ್ಯ. ಕೆಲವರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 10 ಗುಂಟೆ ಜಾಗ ಬಿಡಿ ಎಂದರೆ ಬಿಡಲ್ಲ. ಒಳ್ಳೆಯ ಟಾರ್ ರಸ್ತೆಯಾದರೆ ನಿಮ್ಮ ಜಮೀನಿಗೆ ಉತ್ತಮ ರಸ್ತೆಯಾದರೆ ನಿಮ್ಮ ಭೂಮಿಯ ಬೆಲೆ ಹೆಚ್ಚಾಗುತ್ತದೆ ಎಂದರು. 25 ವರ್ಷದಿಂದ ಪಾಪ ಹೋರಾಟ ಮಾಡ್ತಾ ಇದ್ರು. ಹಿಂದೆ ತುಂಬ ಸರಿ ತಹಸೀಲ್ದಾರ್ ಆಫೀಸು, MLAಗಳ ಮನೆ, ಅದು ಇದು ಎಲ್ಲ ಓಡಾಡ್ತಾಯಿದ್ರು. ಕಳೆದ 1 ವರ್ಷದಿಂದ ಸಾಗರೋಪದಿಯಲ್ಲಿ ಕೆಲಸ ಮಾಡಿ ಪಂಚಾಯಿತಿಯವರು ಮತ್ತು ನಾನು ಮಾಡಿ ಈಗ 120 ಸೈಟ್ ಕೊಡೋದಕ್ಕೆ ಈಗ ಆಲ್ರೆಡಿ 80 ಹಕ್ಕುಪತ್ರ ರೆಡಿ ಇದೆ. ಇನ್ನು 120ರಲ್ಲಿ ಕೆಲವೊಬ್ಬರು ಡಾಕ್ಯುಮೆಂಟ್ಸ್ಗಳು ಬೇಕು, ಅದನ್ನು ಸೇರಿಸಿ ಒಂದು ತಿಂಗಳಲ್ಲಿ ಹಕ್ಕುಪತ್ರ ಕೊಡ್ತೀವಿ. ಈ ಬಡಾವಣೆಗೆ ಈ ಏನಂದರೆ ಆಶ್ರಯ ಮನೆ ಅಂತ ಹೇಳಿದ್ರೆ ಹೆಂಗೆಂಗೋ ಬಡಾವಣೆಗಳು ಮಾಡ್ತಾರೆ. ಇಡೀ ರಾಜ್ಯಕ್ಕೆ ಮಾದರಿ ಆಗೋ ರೀತಿ ಬಡಾವಣೆಯನ್ನು 50 ಲಕ್ಷ ರೂಪಾಯಿನ ರಿಲೀಸ್ ಮಾಡಿದ್ದೀನಿ, ವಿಶೇಷ ಅನುದಾನನ. ಇಲ್ಲಿ ಭಾಳ ಖಾಸಗಿಯವ್ರು ಲೇಔಟ್ ಹೆಂಗೆ ಮಾಡ್ತಾರೆ ಆ ರೀತಿ ವಿಂಗಡಣೆ ಮಾಡಿ, ಚರಂಡಿ ಮಾಡಿ, ರಸ್ತೆ ಮಾಡಿ, ಬಡವರ ಖಾಸಗಿ ಇದು ಕೂಡ ಇದು ಆಶ್ರಯ ಮನೆ ಕೂಡ ಖಾಸಗಿಯವರೇ ನಾಚಬೇಕು, ಆ ರೀತಿ ಇದನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಆ ಥರ ಅಂತೇನಲ್ಲ, ಎಲ್ಲರಿಗೂ ಒತ್ತುವರಿ ಮಾಡ್ಕೊಂಡವ್ರಿಗೆ ಅಂತಲ್ಲ. ಈಗ ಎಕ್ಸಾಂಪಲ್ಲು ನಿಮಗೆ 1 ಎಕರೆ ಸ್ಯಾಂಕ್ಷನ್ ಆಗಿ 2 ಎಕರೆಲಿದ್ದರೆ 1 ಎಕರೆ ಬಿಡಿ. ಸರ್ಕಾರಿ ಜಾಗಗಳು ಬಡವರಿಗೆ ಮತ್ತು ಸರ್ಕಾರಿ ಕಟ್ಟಡ ಕಟ್ಟೋಕ್ಕೆ, ಆಸ್ಪತ್ರೆ ಕಟ್ಟೋಕ್ಕೆ ಅವಶ್ಯಕತೆ ಇದೆ. ಅದನ್ನು ನಾನು ಹೇಳ್ತೇನೆ. ಅವ್ರ ಲೆಕ್ಕ ಕೇಳ್ಕೊಂಡೇ ಇರಲಿ, ಇನ್ನೂ 3 ವರ್ಷ ಏನು ತೊಂದರೆ ಇಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಅವ್ರು ಕೇಳ್ತಾ ಇರಬೇಕು. ಅವ್ರಿಗೆ ಕೇಳ್ದಷ್ಟು ನಮಗಿನ್ನೂ ಅವ್ರ ಲೆಕ್ಕ ಕೇಳ್ಬಿಡ್ತಾರೆ ಅಂತ ಇನ್ನೂ ಹುಮ್ಮಸ್ ಬರುತ್ತೆ, ಇನ್ನಷ್ಟು ಫಂಡ್ ತರೋದಕ್ಕೆ ಕೇಳ್ತಾರೆ. ನೋ ಪ್ರಾಬ್ಲಮ್. ಅದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬ ಕೊನೆಯ ಪ್ರಜೆಗೂ ಕೂಡ ಹಕ್ಕಿದೆ. ನಿನ್ನ ಅವಧಿಯಲ್ಲಿ ಏನಾಗಿದೆ ಅಂತ ಕೇಳೋ ಹಕ್ಕಿದೆ. ಅದ್ರ ನಾನು ನಕಾರಾತ್ಮಕ ತೊಗೊಳ್ಳಲ್ಲ, ಸಕಾರಾತ್ಮಕವಾಗಿ ತೊಗೊಳ್ತೀನಿ. ಅವ್ರ ಲೆಕ್ಕ ಕೇಳ್ತಾರಲ್ಲ ಅನ್ನೋ ಸಂತೋಷದಿಂದ ಇನ್ನಷ್ಟು ಕೆಲಸವನ್ನು ಸಾಗರೋಪದಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತೀವಿ. ನಾನು ಒಂದೇ ಒಂದು ಹೇಳ್ತೀನಿ, ನನ್ನ ಕ್ಷೇತ್ರದ ಜಾಸ್ತಿ ಎಲ್ಲ ಹೇಳೋದು ಬೇಡ. ಅಂಪಾಪುರ ಪವರ್ ಸ್ಟೇಷನ್ 1,000 ಕೋಟಿ ರೂಪಾಯಿದು ಟೆಂಡರ್ ಆಗಿದೆ. ಒಂದೇ ಕೆಲಸ, ಆ ಪವರ್ ಸ್ಟೇಷನನ್ನು ಹಾಕಿದ್ರೆ ಮಂಡ್ಯ ಜಿಲ್ಲೆಗೆ ಇಂಟರಪ್ಟಾಗಿ 24 ಅವರ್ ವಿದ್ಯುತ್ತನ್ನು ಕೊಡ್ಬೋದು. ಈ ಥರ ರೋಡು ಎಲ್ಲ ಸರ್ಕಾರಗಳು ಮಾಡುತ್ತೆ, ಶಾಲಾ ಅಭಿವೃದ್ಧಿ ಎಲ್ಲ ಸರ್ಕಾರ ಮಾಡುತ್ತೆ. ಈ ಥರ 100 ವರ್ಷ 200 ವರ್ಷಕ್ಕೆ ಆಗುವಂಥ ಒಂದು ಕೆಲಸದ್ದು ಒಂದೇ ಒಂದು ಹೇಳಿದ್ದೀನಿ ನಾನು. ಅವ್ರು ಏನು ಮಾಡಿದ್ರು ಅಂತ ನಾನು ಕೇಳೋಷ್ಟು ದೊಡ್ಡವನಲ್ಲ. ಅವರು 2 ಸರಿ ಮುಖ್ಯಮಂತ್ರಿ ಆಗಿದ್ದರು, ಕೇಂದ್ರ ಸಚಿವರು, ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಸುಪುತ್ರರು ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು. ನಾನೊಂದು ಸಣ್ಣ ತಾಲೂಕಿನ ಶಾಸಕ, ನನಗೆ ಅಷ್ಟು ಶಕ್ತಿ ಇಲ್ಲ. ಅವರು ತುಂಬ ದೊಡ್ಡವರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ, ಕೇಂದ್ರದ ಉಕ್ಕು ಮತ್ತು ಕೈಗಾರಿಕೆ ಸಚಿವರು. ನಾನು ಅಷ್ಟು ಅವ್ರ ಹತ್ರ ಚಾಲೆಂಜ್ ಮಾಡೋಷ್ಟು ದೊಡ್ಡವನಲ್ಲ. ನಾನು ಏನು ತಂದಿದ್ದೀನಿ ಅನ್ನೋದು ಮಾತ್ರ ನನಗೆ. ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಜನ ನೋಡ್ಕೊಳ್ಳಿ. ನಾನು ಅವ್ರನ್ನೆಲ್ಲ ಲೆಕ್ಕ ಕೇಳೋಷ್ಟು ದೊಡ್ಡವನಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ ವಿಶ್ವನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಮೂರ್ತಿ, ಹಲ್ಲೇಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಮ್ಮ ಜಯರಾಮೇಗೌಡ, ಉಪಾಧ್ಯಕ್ಷೆ ಭಾಗ್ಯಮ್ಮ ಪಾಪಯ್ಯ, ಮುಖಂಡರಾದ ಚಿಕ್ಕಬಳ್ಳಿ ಕೃಷ್ಣ, ಸಿಎಂ ದ್ಯಾವಪ್ಪ, ಶಂಕರ, ಲಿಂಗೇಗೌಡ, ಭೈರವ, ದೊಡ್ಡಗರುಡನಹಳ್ಳಿ ಚಂದ್ರು, ಚಿತ್ರನಟ ಮಂಡ್ಯ ಸ್ಟಾರ್ ಲೋಕಿ ಮತ್ತಿತರರು ಇದ್ದರು.